ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ನ ವಿಚಾರದಲ್ಲಿ ಒಂದೊಂದೇ ಕಾಯಿನ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ನಿಲ್ತಾ ಇಲ್ಲ. ಆರಂಭಿಕವಾಗಿ ಮೇಲ್ನೋಟದಲ್ಲಿ ಫೈಟ್ ನಿಂತಿದ್ರು, ಒಳಗೊಳಗೆ ಸ್ಟ್ರಾಟಜಿ ತಂತ್ರಗಾರಿಕೆ ರಾಜಕಾರಣದಲ್ಲಿ ಮುಂದುವರಿತಾ ಇದೆ. ಸೊ ಕಾಂಗ್ರೆಸ್ನಲ್ಲಿ ಏನ್ ಬೆಳವಣಿಗೆ ಈಗ? ಪಕ್ಷದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಒಳಗೊಳಗೆ ಸಿಎಂ ಮತ್ತು ಡಿಸಿಎಂ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ತಮ್ಮ ನಂತರ ಕೆಪಿಸಿಸಿ ಪಟ್ಟಕ್ಕೆ ಲಿಂಗಾಯತರನ್ನ ತರೋದಕ್ಕೆ ಡಿಕೆ ಶಿವಕುಮಾರ್ ಆಸಕ್ತಿಯನ್ನ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಭವಿಷ್ಯದ ದೃಷ್ಟಿಯಿಂದ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಬಟ್ ಅಹಿಂದ ವರ್ಗಕ್ಕೆ ಅಧ್ಯಕ್ಷರ ಪಟ್ಟವನ್ನ ಕಟ್ಟೋದಕ್ಕೆ ಸಿಎಂ ತೆರೆಮರೆಯ ಕಸರತ್ತನ್ನು ಮಾಡ್ತಿದ್ದಾರೆ. ಭವಿಷ್ಯದ ಲೆಕ್ಕಾಚಾರದಲ್ಲಿ ಇಬ್ಬರದ್ದು ಕಸರತ್ತುಗಳು, ಸ್ಟ್ರಾಟಜಿ, ಲಾಬಿ ಎಲ್ಲವೂ ಆಗ್ತಾ ಇದೆ. ಎಲ್ಲವೂ ತಣ್ಣಗಾದರೂ ಪಕ್ಷದ ಮೇಲೆ ತಮ್ಮ ಹಿಡಿತ ಸಾಧಿಸೋದಕ್ಕೆ ಕಸರತ್ತುಗಳನ್ನ ಮಾತ್ರ ರಾಜಕಾರಣಿಗಳು, ಅದರಲ್ಲೂ ಕೂಡ ಸಿಎಂ ಮತ್ತು ಡಿಸಿಎಂ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ಆಬ್ವಿಯಸ್ಲಿ ಅಹಿಂದ ವರ್ಗಕ್ಕೆ ಯಾಕೆ ಮಣೆ ಹಾಕಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವರ ಸ್ಟ್ರೆಂತ್ ಇರೋದೇ ಅಹಿಂದ ವರ್ಗ. ಮುಂದಿನ 6 ತಿಂಗಳು ತನಗೆ ಈಗಿನ ಬೆಳವಣಿಗೆಗಳಿಂದ ಆಗುವಂತಹ ಲಾಭ ಏನು ಅನ್ನೋ ಲಾಭದ ಲೆಕ್ಕಾಚಾರವನ್ನು ಆಬ್ವಿಯಸ್ಲಿ ನೋಡ್ತಾರೆ ರಾಜಕಾರಣಿಗಳು. ಹಿಂಗಾಗಿ ತಮಗೆ ಅನುಕೂಲ ಸಿಂಧುವಾಗಿ ಯಾವ್ಯಾವ್ದು ವಿಚಾರಗಳನ್ನ ಯಾರ್ಯಾರಿಗೆ ಕಟ್ಟಿದ್ರೆ ಲಾಭ ಆಗುತ್ತೆ, ಯಾವ ಸಮುದಾಯಕ್ಕೆ ಕೊಟ್ರೆ ಲಾಭ ಆಗುತ್ತೆ ಅಂತ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ಗಮನಿಸಿರ್ಬೋದು, ಲೋಕಸಭೆ ಚುನಾವಣೆ ತನಕ ಡಿಕೆ ಶಿವಕುಮಾರ್ ಅವರು ಇರ್ತಾರೆ ಅಂತ ಹೇಳಿದ್ರು, ನಂತರನೂ ಕಂಟಿನ್ಯೂ ಆಗಿತ್ತು. ಎಕ್ಸ್ಟೆನ್ಷನ್ ಅಲ್ಲಿ ಇದ್ದಾರೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ ಸಂಬಂಧ ತನಿಖೆ ನಡೆಸ್ತಾ ಇರುವಂತಹ ಸಿಐಡಿ ಪೊಲೀಸರು 2ನೇ ಬಾರಿಗೆ ಸ್ಥಳ ಮಹಜರ್ ಮಾಡೋದಕ್ಕೆ ಅನುಮತಿ ಕೋರಿ ಸಭಾಪತಿಗಳಿಗೆ ಪತ್ರ ಬರೆಯೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಸದನದಲ್ಲಿ ಮಹಜರ್ ಮಾಡೋದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ನಿರಾಕರಿಸಿದ್ರು. ಆದರೂ ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ್ದು, ಸಿಟಿ ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಉಮಾಶ್ರೀ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಆದರೆ ಯಾವುದೇ ಪ್ರಕರಣದಲ್ಲೂ ಸ್ಥಳ ಮಹಜರ್ ಪ್ರಮುಖ ಘಟ್ಟವಾಗಿದ್ದು, ಮತ್ತೊಮ್ಮೆ ಸ್ಥಳ ಮಹಜರಿಗೆ ಅನುಮತಿ ಕೋರಿ ಪತ್ರವನ್ನು ಬರೆಯಲಿದ್ದಾರಂತೆ. ಮತ್ತೊಂದು ಕಡೆ ದೂರುದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಮಾಡೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಆದರೆ ಕಾರು ಅಪಘಾತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ನ್ಯಾಯಾಧೀಶರ ಸಮ್ಮುಖದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ದಾಖಲು ಮಾಡೋದಕ್ಕೆ ತಯಾರಿಯನ್ನ ಸಿಐಡಿ ಅಧಿಕಾರಿಗಳು ನಡೆಸಿದ್ದಾರಂತೆ.